Welcome to Bisleghat Viewpoint. ಕೇಳ್ಕೊತೀನಿ ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗೈತುಗಳನ್ನ ಉಳಿಸು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಊಲ್ಫ್ ರೈಡರ್ PTNSಗೆ ಸ್ವಾಗತ. ಈಗ ಇಲ್ಲಿ ಟಿಕೆಟ್ ಪಿರ ತೊಗೋಬೇಕು. ಮೊದಲೆಲ್ಲ ಟಿಕೆಟ್ ಇರಲಿಲ್ಲ. ಸೊ ಈಗ ಪರ್ ಪರ್ಸನ್ಗೆ 20 ರೂಪಾಯಿ ಟಿಕೆಟ್ ಅಂತ. ಆ್ಯಕ್ಚುಲಿ ಇಲ್ಲಿ ತುಂಬ ಇದಾಗ್ತಿತ್ತು, ಅಂದರೆ ಯಾರೋ ಬಂದಿಲ್ಲ, ತುಂಬ ಜಗಳ ಆಗೋದು, ಸೊ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದು ಬಿಸ್ಲೆಘಾಟಲ್ಲಿ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ಈಗ ಫಾರೆಸ್ಟ್ ಆಫೀಸರೆಲ್ಲ ಹಾಕಿ ಟಿಕೆಟ್ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದಾರೆ. ಮೊದಲು ಏನು ಇರಲಿಲ್ಲ. ಸೊ ದಯವಿಟ್ಟು ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಿದೆ. ಸೊ ಇದು So if you want to explore Bisleghat Viewpoint or Bisleghat Beauty Viewpoint, then do ride with me and please do follow me on my YouTube. ನೋಡಿದಲ್ಲ ಮುಂಗಾರು ಮಳೆ ಶೂಟಿಂಗ್ ಇಲ್ಲೇ ತೆಗೆದಿದ್ರೆ ಅವರು ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಅಂತಾರೆ, ಬಿಸ್ಲೆ ಬ್ಯೂಟಿ ಪಾಯಿಂಟ್ ಅಂತಾರೆ, ಬಿಸ್ಲೆಘಾಟ್ ಬ್ಯೂಟಿ ವ್ಯೂ ಪಾಯಿಂಟ್ ಅಂತಾರೆ. ಸೊ ತುಂಬ ಹೆಸರಿದೆ ಇದು. ಇದು ಆ್ಯಕ್ಚುಲಿ ಬಂದು ಸಕಲೇಶ್ಪುರ, ಆಮೇಲೆ ಆಲ್ಮೋಸ್ಟ್ ಮಡಿಕೇರಿ ರೇಂಜ್ಗೆ ಬರುತ್ತೆ. ಸೊ ಬ್ಯಾಕ್ ಸೈಡ್ ಆಫ್ ದಿ ಬಿಸ್ಲೆಘಾಟ್ ನಿಮಗೆ ಇದು ಬ್ರಹ್ಮಗಿರಿ ರೇಂಜ್ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಮಡಿಕೇರಿ ವೆಸ್ಟರ್ನ್ ಘಾಟ್ಸ್ಗೆ ಕನೆಕ್ಟ್ ಆಗುತ್ತೆ, ಸಕಲೇಶ್ಪುರ ವೆಸ್ಟರ್ನ್ ಘಾಟ್ಸ್. ಸೊ ಬಿಸ್ಲೆಘಾಟ್ ವ್ಯೂ ಪಾಯಿಂಟು ಸೂಪರ್ ಆಗಿದೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಏನು ಕಾಣಿಸಲ್ಲ ಅಂತ. ಮೊದಲು ಫ್ರೀ ಇತ್ತು. ವೆಲ್ಕಮ್ ಟು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್.
ಸಿಗುತ್ತಾ? ಫಾರೆಸ್ಟ್ ಚೆಕ್ ಪೋಸ್ಟ್ ಬೇರೆ ಸಿಗುತ್ತಾ ಸರ್? ಇದು ರಿಚ್ ಪಾಯಿಂಟ್ ಗೊತ್ತಲ್ಲ? ಈ ಕಡೆ ಬಿದ್ದರೆ ಎಲ್ಲ ಬೇ ಆಫ್ ಬೆಂಗಾಲು, ಈ ಕಡೆ ಬಿದ್ದರೆ ಅರೇಬಿಯನ್ ಸಿ. ಮಗ ಇಲ್ಲಿ ಮಳೆ ಬೀಳುತ್ತೆ ನೋಡು. ಇಲ್ಲಿ ಆ ಕಡೆ ಎಲ್ಲ ಮಳೆ ಏನು ಬೀಳುತ್ತೆ ಅದೆಲ್ಲ ಬೇ ಆಫ್ ಬೆಂಗಾಲ್ ಹೋಗುತ್ತೆ. ಈ ಕಡೆ ಮಳೆ ಬಿದ್ದಿದ್ದೆಲ್ಲ ಅರೇಬಿಯನ್ ಸೀಸ್ ಇರುತ್ತೆ. ಈ ಕಡೆ ಬಿದ್ದಿದ್ದಲ್ಲ ಬೇ ಆಫ್ ಬೆಂಗಾಲ್ ಆ ಥರ. ಇದು ರಿಚ್ ಪಾಯಿಂಟ್ ಅಂತ. ಸೊ ನನ್ನ ರೈಟ್ ಸೈಡ್ ಏನು ನೋಡ್ತಿದ್ದೀರಾ ಅದು ಪಾಟ್ಲಾ ಬೆಟ್ಟ ವ್ಯೂ ಪಾಯಿಂಟ್ ಅಂತ. ಸೊ ಪಾಟ್ಲಾ ಬೆಟ್ಟದು ಒಂದು ವೀಡಿಯೋ ಇದೆ, ಅದು ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಈಗ ಮಳೆ ಇದೆ, ಆಮೇಲೆ ನಮಗೂ ಟೈಮ್ ಇಲ್ಲ, ಆಲ್ಮೋಸ್ಟ್ ಬೆಂಗಳೂರಿಗೆ ಹೋಗಬೇಕು, ಹೆವಿ ಮಳೆ ಇದೆ, ಸೊ ಸ್ಪೀಡಾಗಿ ಹೊಡೆಯೋಕ್ಕಾಗಲ್ಲ. ಸೊ ಪಾಟ್ಲಾ ಬೆಟ್ಟ ನೆಕ್ಸ್ಟ್ ಟೈಮ್ ಅಂತಂದ್ರೆ ಹೋಗೋಣ. ಸೊ ಈಗ ಪಾಟ್ಲಾ ಬೆಟ್ಟಕ್ಕೆ ಟಾಟಾ ಬಾಯ್. ನಾವು ಕುಕ್ಕೆ ಸುಬ್ರಹ್ಮಣ್ಯ ಆ್ಯಕ್ಚುಲಿ 11 ಗಂಟೆಗೆ ಬಿಟ್ವಿ. ಸೊ ಅಲ್ಲಿಂದ ಇಲ್ಲಿ ಬಿಸ್ಲೆ ಘಾಟ್ ಬರೋ ಅಷ್ಟರಲ್ಲಿ ಬಿಸ್ಲೆ ಘಾಟ್ ಅಲ್ಲಿ
ನಮಗೆ ಆಲ್ಮೋಸ್ಟ್ 2 hours ಆಯಿತು. ಸ್ವಲ್ಪ ಆ್ಯಕ್ಚುಲಿ ರೋಡೆಲ್ಲ ನ್ಯಾರೋ. ಸೊ ನೀವು ನಾನು ಪ್ರೀವಿಯಸ್ ವೀಡಿಯೋ ನೋಡಿದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಟು ಬಿಸ್ಲೆ ಘಾಟ್ ಫಾರೆಸ್ಟ್ ರೋಡು ಅದೆಲ್ಲ ಹಾಕಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಆಮೇಲೆ ಮೇಲೆ ಕಾರ್ಡಲ್ಲಿ ಕೂಡ ಲಿಂಕ್ ಕೂಡ ಬರ್ತಿದೆ. ಸೊ ಅದು ನೋಡಿ, ಅದು ನೋಡಿದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಇದು. ಸೊ ಈಗ ಟೈಮ್ ಬಂದು 1-1:30 ಆಗಿದೆ. ಬಟ್ ಆ್ಯಕ್ಚುಲಿ ಬಿಸ್ಲೆ ಘಾಟಲ್ಲಿ ಬಿಸಿಲೇ ಇಲ್ಲ ಗುರು, ಫುಲ್ಲು ಫಾಗು, ಫುಲ್ಲು ಮಳೆ ತುಂಬ್ಕೊಂಡಿದೆ. ಇಲ್ಲಂತೂ ಹೆವಿ ಮಳೆ ಬರ್ತಿದೆ. ಅಲ್ಲಿ ಹೋಗೋಣ. ಬಿಸ್ಲೆ ಘಾಟ್ ಟು ಬೆಂಗಳೂರು ಆಲ್ಮೋಸ್ಟ್ ಒಂದು 240 ಕಿಲೋಮೀಟರ್ಸ್ ಇದೆ. ಸೊ ನಮಗೊಂದು 5 to 6 hours ಬೇಕು. ಬಟ್ ಈಗ ಮಳೆ ಬೇರೆ ಇದೆ, ಸೊ ನಾವು ಸ್ಪೀಡಾಗಿ ಹೊಡೆಯೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಅರೌಂಡ್ 8 hours ಆದರೂ ಆಗುತ್ತೆ ನಾವು ರೀಚ್ ಆಗೋಕ್ಕೆ ಮನೆಗೆ. ಸೊ ಈಗ ನಾವು ಬಿಸ್ಲೆ ಘಾಟ್ ಬಿಡಬೇಕಾದ್ರೆ ಆಲ್ಮೋಸ್ಟ್ 1:32 ಆಗುತ್ತೆ. ಸೊ ನೋಡೋಣ ಮನೆಗೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ. ಸೊ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ಇವನ್ ಹೆಂಗಿರುತ್ತೆ. ಇವನ್ ಹೈವೇಲಲ್ಲಿ, ಹಾಸನ ಹೈವೇಲಲ್ಲಿ ಮಳೆ ಬಂದುಬಿಟ್ರೆ ಆಗ ತುಂಬ ಕಷ್ಟ, ಹೊಡಿಯೋಕ್ಕೆ ಸ್ವಲ್ಪ ಇದಾಗುತ್ತೆ, ರಿಸ್ಕ್ ಆಗುತ್ತೆ. ನೈಟ್ ಬೇರೆ ಹೆಡ್ಲೈಟ್ ಹಾಕ್ಕೊಂಡು ಆಪೋಸಿಟ್ ಲೈಟ್ ಹಾಕ್ಕೊಂಡು ಕಾರ್ಸ್ಗಳು ಬರ್ತಾ ಇರೋದು, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫೈನ್, ನೋಡೋಣ. ಏನು ಮಳೆಗಳು ಎಲ್ಲ ರೋಡೆಲ್ಲ ನೀರಲ್ಲಿ ತುಂಬಿದೆ. ನೋಡಿ ಈ ಕಡೆ ಹೋಗ್ತಾ ನೀವು ಅಲ್ಲಿ ಗದ್ದೆಗಳು, ಹೊಲ ಗದ್ದೆಗಳು, ಫಾರ್ಮ್ಸ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ ನೀರಲ್ಲಿ ಒಂಥರ ಫ್ಲಡ್ ಥರ ಆಗ್ತಿದೆ. ಇನ್ನೊಂದೆರಡು ದಿನ ಮಳೆ ಹೊಡೆದ್ರೆ ಈ ಬೆಳೆ ಎಲ್ಲ ನಾಶ ಆಗುತ್ತೆ. ಸೊ ಹೆವಿ ಮಳೆ ಇದೆ ಆ್ಯಕ್ಚುಲಿ, ನೆನ್ನೆಯಿಂದ ಸಖತ್ತು ಮಳೆ ಬರ್ತಿದೆ.
ಸೊ ನೋಡೋಣಲ್ಲ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಹೇಗಿತ್ತಂತ. ಬಟ್ ಅಲ್ಲಿ ಏನೋ ವ್ಯೂ ಸಿಕ್ಕಿಲ್ಲ ನನಗೆ, ಅದರ ಒಂಥರ ಚೆನ್ನಾಗಿತ್ತು, ಒಳ್ಳೆ ಮಜಾ ಬಂತು. ಸೊ ನೀವು ಈ ವಿಡಿಯೋದಲ್ಲಿ ಮಜಾ ಮಾಡಿದರೆ ಹಾಗಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.